ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ತುಮ್ಕೋಸ್ ಅಂಗಸಂಸ್ಥೆಯಾದ ತುಮ್ಕೋಸ್ ಸೂಪರ್ ಮಾರ್ಕೆಟ್ ತನ್ನ ಮೊದಲನೇ ವರ್ಷದ ಅವಧಿಯನ್ನು ಪೂರೈಸಿದ್ದು, ಸೂಪರ್ ಮಾರ್ಕೆಟ್ನ ಆಡಳಿತ ಸಿಬ್ಬಂದಿಗಳು ಬುಧವಾರ ತುಮ್ಕೋಸ್ ಅಧ್ಯಕ್ಷ ಆರ್.ಎಂ. ರವಿ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರೊಂದಿಗೆ ಸೇರಿ ಸಂಭ್ರಮಾಚರಣೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ 47 ಲಕ್ಷ ವೆಚ್ಚದ ಸೋಲಾರ್ ವಿದ್ಯುತ್ ಘಟಕವನ್ನು ಕೂಡ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತುಮ್ಕೋಸ್ ಅಧ್ಯಕ್ಷ ಆರ್.ಎಂ. ರವಿ ಮಾತನಾಡಿ, ಸೂಪರ್ ಮಾರ್ಕೆಟ್ ಪ್ರಥಮ ವರ್ಷದಲ್ಲಿಯೇ 54 ಲಕ್ಷ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮ್ಕೋಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಮಧು, ಮುಖ್ಯ ಲೆಕ್ಕಾಧಿಕಾರಿ ಪ್ರಕಾಶ್, ಸೂಪರ್ ಮಾರ್ಕೆಟ್ನ ವ್ಯವಸ್ಥಾಪಕ ನಿರ್ದೇಶಕ ಸಿದ್ದರಾಮೇಶ್, ರಾಜೇಶ್ ಮತ್ತು ಸೂಪರ್ ಮಾರ್ಕೆಟ್ನ ಸಿಬ್ಬಂದಿ ವರ್ಗ, ತುಮ್ಕೋಸ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಜರಿದ್ದರು. ವರದಿ ಸತೀಶ್ ಎಂಪವರ್. ಹೆಚ್ಚಿನ ಸುದ್ದಿಗಳಿಗಾಗಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಆದ್ಯ ನ್ಯೂಸ್. ಪ್ರಮಾಣ ಕೇಕ್ ಭಾಳ ಚೆನ್ನಾಗಿತ್ತಾ ಲೋಕಣಪ್ಪ ಪ್ರಮುಖ ಇಡು ಲೋಕಣ್ಗೆ ಹೋಗೋಣ ಭಾರಿ ಆತ ಬರ್ಲಿದ್ದು ಶುಗರ್ ಐತಿ ಅಂತ ಹಿಂದೆ ಐತಿ ಹೋಗೋಣ. ಶುಗರ್ ಯಾರು ನಮ್ಮ ಪತ್ರಕರ್ತರು ಯಾರೊಬ್ಬರು ಬರಪ್ಪ ಅಲ್ಲಿ ಪ್ರೇಮಕ್ಕೆ ಇಲ್ಲ ನೋಡ್ರಿ ಇಲ್ಲಿ ದುರ್ಬೇಡ ಅಣ್ಣ ಒಂಚೂರು ಇಲ್ಲಿ ನೋಡೋಣ ಒಂಚೂರು. ಹಾಂ ಕಟ್ ಮಾಡ್ಬಿಟ್ಟು ಹಾಂ ರೆಡಿ. ಈ ಕೇಕ್ ತಿಂದಿಯಲ್ಲ ಹೊಡಿತಿಲ್ಲ. ಇದನ್ನ ಆರ್ಸ ಟಿಸಿ ಐತಲ್ಲ ಸರ್. ಇಲ್ಲ ವರ್ಕಿಂಗ್ ಅಲ್ಲಿ ಇದೆ ಸರ್. ಅದೇ ನಾನು ಹೇಳಿದ್ದು. 95 ಲಕ್ಷದ ಮೆಟೀರಿಯಲ್ ತಂದು ಇಲ್ಲಿ ಇಟ್ಕೊಂಡ್ವಿ. ನಂತರ ಮತ್ತೆ ಅದನ್ನು 1 ವರ್ಷ ರನ್ ಮಾಡ್ಬೇಕಾದ್ರೆ ನಾವು ಒಟ್ಟು ಮಾರಾಟ ಅಂದರೆ ಸೇಲ್ ಆಗಿದ್ದು, ತಂದಿದ್ದು, ಮಾಡಿದ್ದು ಎಲ್ಲ ಸೇರ್ತಾ 12,57,61,000 ರೂಪಾಯಿನ ಅಷ್ಟದ್ದು ವಹಿವಾಟು ನಡೀತು. ಆ ವಹಿವಾಟು ನಡೆದಿದ್ದು ನಿವ್ವಳ ಲಾಭ ಎಲ್ಲ ಖರ್ಚು, ಸ್ಯಾಲ್ರಿ ಗೀಲ್ರಿ ವಗೈರೆ ಎಲ್ಲ ತೆಗೆದುಬಿಟ್ಟು 54,99,760 ರೂಪಾಯಿ ನಿವ್ವಳ ಲಾಭ ಆಗಿದೆ. ಇದು ನಮ್ಮ ಸೂಪರ್ ಮಾರ್ಕೆಟಿನ ಎಲ್ಲ ವಾಸ್ತವ. ಅದರ ಜೊತೆಗೆ ನಾವು ಫಸ್ಟು ಇಲ್ಲಿ ಅಂಥದ್ದು ನಿಮ್ಗೆ ನೋಡ್ಬೋದು, ಮೇಲ್ಗಡೆ ಫ್ಲೋರಲ್ಲಿ ಡಾಕ್ಟ್ರಿ ಕೊಟ್ಟಿದ್ವಿ, ಬೇರೆ ಇನ್ಯಾರು. ನಮ್ಮ ಉದ್ದೇಶ ಏನು ಅಂದರೆ ಇದಿನ್ನೂ ಹೊಸದಾಗ ಆಗಿರೋದ್ರಿಂದ ಚನ್ನಗಿರಿಯಲ್ಲಿ ನಾವು ಇಲ್ಲಿಯ ಸರ್ವೆ ಮಾಡ್ಕೊಳ್ತಾ ಹೋದರೆ ಇಲ್ಲಿಯ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂದರೆ ಜನಸಾಂದ್ರತೆ ಎಷ್ಟಿದೆ, ಒಂದು ಏರಿಯಾದಲ್ಲಿ ಜನಸಾಂದ್ರತೆ ಎಷ್ಟಿದೆ, ಪರ್ಚೇಸಿಂಗ್ ಪವರ್, ಅವ್ರ ಹತ್ರ ಕೊಳ್ಳುವ ಶಕ್ತಿ ಎಷ್ಟು ಜನದಲ್ಲಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಯಾವುದ್ಯಾವುದನ್ನು ಇಲ್ಲಿ ಮಾಡಿದರೆ ಅನುಕೂಲ ಆಗುತ್ತೆ. ನಂತರ ಅದಾದಮೇಲೆ ಇವನ್ನ ನೋಡ್ಕೊಂಡು ಬೇರೆ ಏನೇನು ಮಾಡ್ಬೋದು ಅಂತ ನೋಡಿದ್ವಿ. ಅದರಲ್ಲಿ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಗ್ರಾಸರಿ ಅಂದರೆ ದಿನಸಿ.
ಆಮೇಲೆ FMCG ಪ್ರಾಡಕ್ಟ್ ಅಂದರೆ ಟೂತ್ಪೇಸ್ಟು ಇವೆಲ್ಲ ಕ್ಲೀನಿಂಗ್ ಐಟಮ್ಗಳು ಬಟ್ ಸ್ಟೇಷ್ನರಿ ಆ ಥರದ್ದು. ಅದ್ರ ನೆಕ್ಸ್ಟು ಅಂದರೆ ಒಟ್ಟೊಟ್ಟಿಗೆ ಅದ್ರ ನೆಕ್ಸ್ಟು ಗಿಫ್ಟ್ ಐಟಮ್ ಆಮೇಲೆ ಅದರಲ್ಲಿ ಪ್ಲಾಸ್ಟಿಕ್ ಐಟಮ್ ಹೌಸ್ ಹೋಲ್ಡ್ ಪ್ಲಾಸ್ಟಿಕ್ ಏನು ಯೂಸ್ ಮಾಡ್ತಾರೆ ಅದನ್ನು ಮಾಡಿದ್ವಿ. ಅದನ್ನು ನೋಡ್ತಾ ನಾವು ಯಾವ ರೀತಿಯಲ್ಲಿ ಮೂಮೆಂಟ್ ಆಗುತ್ತೆ ಅಂತ ನೋಡಿದ ಮೇಲೆ ಆಮೇಲೆ ನಂತರ ಸ್ಟೀಲಿಗೆ ಇದು ಮಾಡಿದ್ವಿ. ಆ ಸ್ಟೀಲ್ ಜೊತೆಗೆ ಹೋಮ್ ಅಪ್ಲೈನ್ಸ್ ಸ್ಟೀಲ್ ಜೊತೆಗೆ ಎಲೆಕ್ಟ್ರಿಕಲ್ದು ನಮಗೆ ಮೊದಲೇ ಅವ್ರದ್ದು ಇದಿತ್ತು. ಎಲೆಕ್ಟ್ರಿಕಲ್ದು ಅದನ್ನು ಡಿಸ್ಪ್ಲೇಗಿಟ್ವಿ. ಈಗ ನಾನು ಅದೊಂದನ್ನು ನೀವು ಇದು ಮಾಡಬೇಕು. ಯಾರು ಹೊಸ್ದಾಗಿ ಮನೆ ಕಟ್ಟೋ ಅಂಥವ್ರು ಇದ್ದರೆ ಬೇರೆ ಎಲ್ಲ ಕಡೆ ಹೋಗೋದಕ್ಕಿಂತ ನಮ್ಮಲ್ಲಿ ಹ್ಯಾವೆಲ್ಸು GM ಸ್ವಿಚಸ್ಸು ಈ ಬ್ರ್ಯಾಂಡ್ಗಳದೆಲ್ಲ ಇದೆ. ಅವ್ರು ಇಲ್ಲೇ ಬೇಕಾದರೆ ನೋಡಿ ಸೆಲೆಕ್ಟ್ ಮಾಡಿದರೆ ಅವರಿಗೆ ಸ್ಪರ್ಧಾತ್ಮಕ ಬೆಲೆಗೆ ತರಿಸ್ಕೊಡೋ ಅಂಥದ್ದು ಮಾಡಿದ್ವಿ. ಡಿಸ್ಪ್ಲೇಗೂ ಇವನ್ನೆಲ್ಲ ಇಟ್ಟಿದ್ದೀವಿ ಎಲೆಕ್ಟ್ರಿಕ್ ಐಟಮ್ಗಳು. ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಇವೆಲ್ಲವೂ ರನ್ ಆಗ್ತಾ ಇರ್ಬೇಕಾದ್ರೆ ನೋಡ್ಕೊಂಡು ಕೊನೆಗೆ ಪುರುಷರ ಸಿದ್ಧ ಉಡುಪನ್ನ ಇಟ್ಟರೆ ಹೇಗೆ ಅಂತ ನೋಡಿದ್ವಿ. ಅದು ನಮಗೆ ಹೊಸ ಅನುಭವ. ಅದನ್ನು ಸ್ಟಾರ್ಟ್ ಮಾಡಿದ್ವಿ. ನಂತರ ಮುಂದಿನ ಇದರಲ್ಲಿ ಅದು ನಡೀತಾ ಇದೆ. ನಂತರ ಈಗ ನೋಡ್ಕೊಂಡು ಮುಂದೆ ನಮಗೆ ಇಲ್ಲಿ ಈ ಸ್ಥಳೀಯವಾಗಿ ಏನೇನು ಬೇಕಾಗುತ್ತೆ ಅಂತ ಎಲ್ಲದನ್ನು ನಾವು ಮಾಡೋಕ್ಕಾಗಲ್ಲ. ದುಡ್ಡು ಕೊಟ್ಟು ತಂದಿಟ್ಟರೆ ಅದು ವರ್ಕೌಟ್ ಆಗಿಲ್ಲರೆ ಆಮೇಲೆ ಸರಿಯಾಗಿಲ್ಲ ಅಂತ ಅನ್ನೋದಕ್ಕಿಂತ ಏನೇನಾಗುತ್ತೆ ಅಂತ ನೋಡ್ಕೊಂಡು ಒಂದೊಂದೇ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ ರೀತಿಯಾಗಿ ಈಗ ಬಟ್ಟೆದಾಗಿದೆ. ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಇವಾಗ ಹಾಸ್ಪಿಟಲ್ಲಿಗೆ ಮಾಡಬೇಕು. ನಾವು ಮಾಡೋದಕ್ಕಿಂತ ಕಷ್ಟ ಆಗುತ್ತೆ, ಡಾಕ್ಟರ್ಸ್ನೆಲ್ಲ ಇದು ಮಾಡೋದು ಅಂತ ಈಗ ಚಂದ್ರಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಶಿವಮೊಗ್ಗದಲ್ಲಿದೆ. ಅವರಿಗೆ 1400 ಚಿಲ್ಲರೆ ಸ್ಕ್ವೇರ್ ಫೀಟ್ನ ಅವ್ರಿಗೆ ಮೇಲ್ಭಾಗದಲ್ಲಿ ಕೊಟ್ಟಿದ್ದೀವಿ. ಅವರೆಲ್ಲ ಇಂಟೀರಿಯರ್ಸು ಎಕ್ವಿಪ್ಮೆಂಟ್ಸು ಎಲ್ಲ ಇಟ್ಟಿದ್ದಾರೆ. ಅವರಿಗೆ ಪರ್ಮಿಷನ್ನು ಸಿಕ್ಕಿದೆ. ಈಗ ಚಂದ್ರಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೊಂದು ನೋಟ್ ಮಾಡ್ಕೋಬೇಕು. ಔಟ್ ಪೇಷಂಟ್ ಡಿಪಾರ್ಟ್ಮೆಂಟು. ಅದರಲ್ಲಿ ನಾವು ನಮ್ಮ ಮುಂದಿನ ಇದರಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡೆ ಅವರಿಗೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಯಾರು ಸದಸ್ಯರಿದ್ದಾರೋ ಅವರಿಗೆ ಯಾವುದೇ ಇಲ್ಲಿ ಎಕ್ಸ್ರೇ ಇರ್ಬೋದು, ಬೇರೆ ಲ್ಯಾಬು ಏನಾದ್ರು ಇರ್ಬೋದು, ಅಲ್ಲಿ ಮತ್ತೆ OPDಯಲ್ಲಿ ನೋಡಿದ್ದು ಡಾಕ್ಟರ್ಸ್ ಚಾರ್ಜಲ್ಲಿ ನಮ್ಮ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲೇ ಅವರು ಇಲ್ಲಿಗೆ ತುಮಕೂರು ಷೇರುದಾರರಿಗೆ ಅವ್ರಿಗೆ ಮಾಡಬೇಕು ಅಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಇನ್ನಷ್ಟರಲ್ಲೇ ಅದು ಸ್ಟಾರ್ಟ್ ಆಗುತ್ತೆ. ಅದು